ಮದುವೆಯಾದ ಒಂದೇ ವಾರಕ್ಕೆ ಬಯಲಾಗಿದೆ ಆಟಿಯ ನೌಟಂಕಿ ಆಟ. ಮದುವೆಯಾಗಿ 2 ಮಕ್ಕಳಿದ್ರು ಕೂಡ ಯುವಕನ ಕೈ ಹಿಡಿದಿದ್ದಾರೆ ಆಂಟಿ. ನ್ಯಾಯಕ್ಕಾಗಿ ಹಲಗೇರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಯುವಕ. ಈಗ ಹಾವೇರಿಯ ರಾಣಿಬೆನ್ನೂರು ತಾಲೂಕಿನ ತುಮ್ಕಿನಕಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಯುವಕನಿಂದ 2.5 ಲಕ್ಷ ರೂಪಾಯಿ ಹಣವನ್ನ ಪಡೆದು ವಧು ದಕ್ಷಿಣೆ ಅಂತ ತಗೊಂಡು ಎಸ್ಕೇಪ್ಗೆ ಪ್ಲಾನ್ ಮಾಡಿದ್ಲು ಆಂಟಿ. ರವಿಚಂದ್ರ ಎಂಬ ಯುವಕನಿಗೆ ಮೋಸ ಮಾಡಿದ್ದಾಳೆ ಚಿತ್ರದುರ್ಗದ ರೇಖಾ. 2 ಮಕ್ಕಳಿದೆ. ಆ 2 ಮಕ್ಕಳ ತಾಯಿ 2.5 ಲಕ್ಷ ವಧು ದಕ್ಷಿಣೆ ಪಡ್ಕೊಂಡು ಆ ಯುವಕನಿಗೆ ಮೋಸ ಮಾಡಿರುವ ಘಟನೆ ಇದು. ಹಾವೇರಿಯ ರಾಣಿಬೆನ್ನೂರು ತಾಲೂಕಿನ ತುಮ್ಕಿನಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಕೆಲ ದಿನಗಳ ಹಿಂದೆ ರೇಖಾ ಹಾಗೂ ಯುವಕನಿಗೆ ಮದುವೆ ಆಗಿದೆ. ಮದುವೆಯಾದ ನಂತರ ಗೊತ್ತಾಗಿದೆ ಈಕೆಗೆ 2 ಮಕ್ಕಳಿದ್ದಾವೆ ಅಂತ. ಕಳೆದ ವಾರವಷ್ಟೇ ಮದುವೆಯಾಗಿದ್ರು ರವಿಚಂದ್ರ ಮತ್ತು ರೇಖಾ ಜೋಡಿ. ಹಿರೇಕೆರೂರು ತಾಲೂಕಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಂತ ಜೋಡಿ. ಆದ್ರೆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ರೇಖಾ ಕಳ್ಳಾಟ ಬಯಲಾಗಿದೆ. ರೇಖಾ ಮಕ್ಕಳು ಫೋನ್ ಮಾಡಿದಾಗ ಕಾಲ್ ಪಿಕ್ ಮಾಡಿದ್ರು ರವಿಚಂದ್ರ ಮನೆಯವರು. ಆಗ ಫೋನ್ ನಲ್ಲಿ ನಾವು ರೇಖಾ ಮಕ್ಕಳು ಅಂತ ಆ ಮಕ್ಕಳು ಹೇಳ್ಕೊಂಡಿದ್ದಾವೆ. ಆಗ ಈ ವಿಚಾರ ಬೆಳಕಿಗೆ ಬಂದಿದೆ. ರೇಖಾಗೆ ಮಕ್ಕಳಿರುವ ಸುದ್ದಿ ಕೇಳಿ ರವಿಚಂದ್ರ ಕುಟುಂಬ ಶಾಕ್ ಒಳಗಾಗಿದೆ. ತನ್ನ ಬಂಡವಾಳ ಬಯಲಾಗ್ತಾ ಇದ್ದಂತೆ ರೇಖಾ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾಳೆ. ರೇಖಾಳನ್ನ ಹಲಗೇರಿ ಪೊಲೀಸ್ ಠಾಣೆಗೆ ರವಿಚಂದ್ರ ಕುಟುಂಬಸ್ಥರು ಒಪ್ಪಿಸಿದ್ದಾರೆ. ಈಗ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಮಕ್ಕಳಿದ್ರೂ ಕೂಡ ರೇಖಾ ಅನ್ನುವಂತ ಮಹಿಳೆ ರವಿಚಂದ್ರ ಅನ್ನುವ ಯುವಕನನ್ನ ಮದುವೆಯಾಗಿದ್ದಾಳೆ. ಕಳೆದ ವಾರವಷ್ಟೇ ಮದುವೆಯಾಗಿದೆ. ಈ ಸಂದರ್ಭದಲ್ಲಿ ರೇಖಾ ಮಕ್ಕಳು ರವಿಚಂದ್ರ ಮನೆಗೆ ಫೋನ್ ಮಾಡಿದ್ದಾರೆ. ಅಂದ್ರೆ ರೇಖಾಳ ಫೋನಿಗೆ ಫೋನ್ ಮಾಡಿದ್ದಾರೆ. ಆಗ ರವಿಚಂದ್ರ ಕುಟುಂಬಸ್ಥರು ಫೋನ್ ಅನ್ನ ಪಿಕ್ ಮಾಡಿದಾಗ ನಾವು ರೇಖಾ ಮಕ್ಕಳು ಅಂತ ಹೇಳ್ಕೊಂಡಿದ್ದಾರೆ. ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ತನ್ನ ಬಂಡವಾಳ ಬಯಲಾಗ್ತಾ ಇದ್ದಂತೆ ರೇಖಾ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾಳೆ. ಸದ್ಯ ರವಿಚಂದ್ರ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ರೇಖಾಳನ್ನ ಅರೆಸ್ಟ್ ಮಾಡಿದ್ದಾರೆ. 2.5 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡು ರವಿಚಂದ್ರ ಅನ್ನುವ ಯುವಕನಿಗೆ ರೇಖಾ ವಂಚನೆ ಮಾಡಿದ್ದಾಳೆ. ತನ್ನ ಬಂಡವಾಳ ಬಯಲಾಗ್ತಾ ಇದ್ದಂತೆ ರೇಖಾ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾಳೆ. 2 ಮಕ್ಕಳಿದ್ರೂ ಕೂಡ ರವಿಚಂದ್ರ ಅನ್ನುವ ಯುವಕನನ್ನ ರೇಖಾ ಮದುವೆಯಾಗಿದ್ದಾಳೆ. ಅದು ಕೂಡ 2.5 ಲಕ್ಷ ವಧು ದಕ್ಷಿಣೆ ಅಂತ ಪಡ್ಕೊಂಡಿರೋದು. ಸದ್ಯ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ರೇಖಾರನ್ನ ಬಂಧಿಸಿದ್ದಾರೆ. ಹಾವೇರಿಯಲ್ಲಿ ನಡೆದಿರುವಂತ ಘಟನೆ ಇದು. ರೇಖಾ ಮಕ್ಕಳು ಫೋನ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ರವಿಚಂದ್ರ ಮನೆಯವರು ಫೋನ್ ಪಿಕ್ ಮಾಡಿದಾಗ ನಾವು ರೇಖಾ ಮಕ್ಕಳು ಅಂತ ಆ ಮಕ್ಕಳು ಹೇಳ್ಕೊಂಡಿದ್ದಾವೆ. ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ತನ್ನ ಕಳ್ಳಾಟ ಬಯಲಾಗ್ತಾ ಇದ್ದಂತೆ ರೇಖಾ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾಳೆ. ಆಗ ರವಿಚಂದ್ರ ಕುಟುಂಬದವರು ರೇಖಾಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಲಗೇರಿ ಪೊಲೀಸ್ ಠಾಣೆಗೆ ರವಿಚಂದ್ರ ರೇಖಾರನ್ನ ಒಪ್ಪಿಸಿದ್ದಾರೆ. ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.